ವಿಎಫ್ಎಕ್ಸ್ ಮೂಲಕ ಆ ಒಂದು ಟೈಟಲ್ ಟೀಸರ್ನ ರಿವೀಲ್ ಮಾಡಿದ್ದಾರೆ. ಸಿನಿಮಾದ ಹೆಸರು ರಣಬಾಲಿ. ಅತ್ಯಂತ ಪ್ರತಿಭಾನ್ವಿತ ನಟ, ತೆಲುಗು ಚಿತ್ರರಂಗದಲ್ಲಿ ತನ್ನ ಅದೃಷ್ಟ ಪರೀಕ್ಷೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಜೋಡಿ ಬಹಳ ದೊಡ್ಡ ಯಶಸ್ಸನ್ನ ಗಳಿಸುತ್ತೆ. ಅದಾದ ನಂತರ ವಿಜಯ್ ದೇವರಕೊಂಡ ಒಂದು ಕಡೆ ಸ್ಟಾರ್ ಆಗ್ತಾರೆ. ರಶ್ಮಿಕಾ ಮಂದಣ್ಣ ಕೂಡ ಕನ್ನಡದಿಂದ ಅಲ್ಲಿಗೆ ಹೋಗಿ ಸಿನಿಮಾ ರಂಗದಲ್ಲಿ ನಟರ ಟೈಪ್ ಕೆಟ್ಟಾಗ ಹೇಗೆ ಅದೃಷ್ಟ ಅನ್ನೋದು ಕೈ ಕೊಟ್ಟಾಗ ಹೇಗೆ ಸೋಲು ಬರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಗೀತ ಗೋವಿಂದಂ ಆದ್ಮೇಲೆ ಸರಿಸುಮಾರು 9-10 ಸಿನಿಮಾಗಳಲ್ಲಿ ವಿಜಯ್ ದೇವರಕೊಂಡ ನಾಯಕನಾಗಿ ಅಭಿನಯಿಸಿದ್ದಾರೆ. ಒಂದು ನೇಮು ಫೇಮ್ ಬಂದ ತಕ್ಷಣ ಹೀರೋಗಳು ಏನ್ ಮಾಡ್ತಾರೆ, ಒಂದು ಹೀರೋ ಓರಿಯೆಂಟೆಡ್ ಮಾಸ್ ಸಿನಿಮಾಗಳು, ಹೀರೋ ಸೆಂಟ್ರಿಕ್ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ರಣಬಾಲಿ ಅನ್ನುವಂತಹ ಒಂದು ಸಿನಿಮಾವನ್ನ ಒಪ್ಕೊಂಡಿರೋದನ್ನ ನೋಡಿದಾಗಲೇ ಗೊತ್ತಾಗುತ್ತೆ ವಿಜಯ್ ದೇವರಕೊಂಡ ಮನಸ್ಥಿತಿ ಹೇಗಿದೆ. ಅವರಿಬ್ಬರನ್ನ ಫಾಲೋ ಮಾಡ್ತಾ ಇರುವಾಗ ಅವರ ಸ್ಟೇಟಸ್ಗಳು, ಅವರ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇರಬಹುದು, ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಬ್ರು ಮಾಡುವಂತಹ ಪೋಸ್ಟ್ಗಳು ತುಂಬಾ ಸಿಮಿಲರ್ ಪೋಸ್ಟ್ಗಳಿರುತ್ತೆ. ಈ ಜೋಡಿ ಮತ್ತೆ 3ನೇ ಬಾರಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಜಯಮ್ಮ ಅನ್ನುವಂತಹ ಪಾತ್ರದಲ್ಲಿ. ಸ್ನೇಹಿತರೆ ನಮಸ್ಕಾರ, ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ವಿಜಯ್ ದೇವರಕೊಂಡ ನಟಿಸಿರುವಂತಹ ಸಿನಿಮಾದ ಟೈಟಲ್ ರಿವೀಲ್ ಆಯಿತು. ಆ ಸಿನಿಮಾದ ಒಂದು ಗ್ಲಿಮ್ಸ್ ಅನ್ನ ಅನಿಮೇಟೆಡ್ ಅಂದ್ರೆ ವಿಎಫ್ಎಕ್ಸ್ ಮೂಲಕ ಆ ಒಂದು ಟೈಟಲ್ ಟೀಸರ್ನ ರಿವೀಲ್ ಮಾಡಿದ್ದಾರೆ. ಸಿನಿಮಾದ ಹೆಸರು ರಣಬಾಲಿ ಅಂತೇಳಿ. ಈ ಸಿನಿಮಾ ಬಗ್ಗೆ ಯಾಕೆ ಮಾತನಾಡಬೇಕು ಅಂತ ನನಗನ್ನಿಸ್ತು ಅಂತ ಹೇಳಿದ್ರೆ, ವಿಜಯ್ ದೇವರಕೊಂಡ ಅನ್ನುವಂತಹ ಒಬ್ಬ ಅನ್ಲಕ್ಕಿ ಹೀರೋ ಬಗ್ಗೆ ಮಾತನಾಡಬೇಕು ಅಂತ ಅನಿಸ್ತು. ಸೊ ರಣಬಾಲಿ ಈ ಸಿನಿಮಾ ಯಾಕೆ ವಿಜಯ್ ದೇವರಕೊಂಡ ಸಿನಿ ಕೆರಿಯರ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಮತ್ತೊಂದು ಕಡೆ ಈ ಸಿನಿಮಾ ಮೂಲಕ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಇಬ್ರು ಕೂಡ ಮತ್ತೆ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಾ ಇದ್ದಾರೆ 3ನೇ ಸಲ. ಈ ಸಿನಿಮಾದ ಜೊತೆಯಲ್ಲಿ ಮತ್ತೊಂದು ಸುದ್ದಿ. ಸೊ ಸದ್ದಿಲ್ಲದೆ ಹಸೆಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಸದ್ಯದಲ್ಲೇ ಮದುವೆ ಆಗತ್ತೆ ಅನ್ನೋ ಸುದ್ದಿ ಇದೆ. ಮದುವೆ ಸುದ್ದಿ, ಮದುವೆ ರೂಮರ್ನ ಮಧ್ಯದಲ್ಲೇ ಈ ಜೋಡಿ ಆನ್ ಸ್ಕ್ರೀನ್ ನಲ್ಲಿ ಮತ್ತೆ ಒಂದಾಗಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ವಿವರವಾಗಿ ಮಾತನಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಂತಹ ಪ್ರತಿಯೊಂದು ಸಿನಿಮಾ ಮಾಹಿತಿಗಾಗಿ ಬೆಲ್ ಬಟನ್ ಅನ್ನು ತಪ್ಪದೇ ಒತ್ತಿ. ಲೆಟ್ಸ್ ಇನ್. ವಿಜಯ್ ದೇವರಕೊಂಡ ಅತ್ಯಂತ ಪ್ರತಿಭಾನ್ವಿತ ನಟ, ತೆಲುಗು ಚಿತ್ರರಂಗದಲ್ಲಿ ತನ್ನ ಅದೃಷ್ಟ ಪರೀಕ್ಷೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಿಜಯ್ ದೇವರಕೊಂಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು 2011ರಲ್ಲಿ. ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು, ಎಲ್ಲವೂ ಆಯಿತು. ಆದರೆ ಆತನಿಗೆ ಅದೃಷ್ಟ ಅಷ್ಟು ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿರಲಿಲ್ಲ. ಆದರೆ ಅರ್ಜುನ್ ರೆಡ್ಡಿ ಅನ್ನುವಂತಹ ಒಂದು ಸಿನಿಮಾ, ಆ ಅರ್ಜುನ್ ರೆಡ್ಡಿ ಪಾತ್ರವನ್ನ ಯಾವಾಗ ವಿಜಯ್ ದೇವರಕೊಂಡ ಮಾಡ್ತಾರೆ, ಅವರ ಅದೃಷ್ಟ ಕುಲಾಯಿಸುತ್ತೆ. ಅದಾದ ನಂತರ ಬಂದಂತಹ ಸಿನಿಮಾ ಗೀತ ಗೋವಿಂದಂ. ಸೊ ಈ ಸಿನಿಮಾ ಮೂಲಕ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಜೋಡಿ ಬಹಳ ದೊಡ್ಡ ಯಶಸ್ಸನ್ನ ಗಳಿಸುತ್ತೆ. ಅದಾದ ನಂತರ ವಿಜಯ್ ದೇವರಕೊಂಡ ಒಂದು ಕಡೆ ಸ್ಟಾರ್ ಆಗ್ತಾರೆ. ರಶ್ಮಿಕಾ ಮಂದಣ್ಣ ಕೂಡ ಕನ್ನಡದಿಂದ ಅಲ್ಲಿಗೆ ಹೋಗಿ ಈ ಗೀತ ಗೋವಿಂದಂ ಸಿನಿಮಾ ಮೂಲಕ ತುಂಬಾ ದೊಡ್ಡ ಸ್ಟಾರ್ ನಟಿಯಾಗಿ ಹೊರಹೊಮ್ತಾರೆ. ಅದಾದ ನಂತರ ಅವರ ಪರ್ಸನಲ್ ಲೈಫ್ ನಲ್ಲಿ ಏನೇನಾಯ್ತು ಎಲ್ರಿಗೂ ಗೊತ್ತಿದೆ, ಅದನ್ನ ಮತ್ತೆ ಮಾತಾಡೋದು ಬೇಡ. ಲೆಟ್ಸ್ ಕಮ್ ಟು ವಿಜಯ್ ದೇವರಕೊಂಡ ಅವರ ವಿಚಾರಕ್ಕೆ. ಅರ್ಜುನ್ ರೆಡ್ಡಿ ಮತ್ತು ಗೀತ ಗೋವಿಂದಂ 2 ಸಿನಿಮಾಗಳ ಮೂಲಕ ಟಾಲಿವುಡ್ ನಲ್ಲಿ ಬಹಳ ದೊಡ್ಡ ಸೆನ್ಸೇಷನ್ ಆಗ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಉಟ್ಕೊಳ್ಳುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಆ ಹೆಂಗಳೆಯರ ಪಾಲಿಗೆ ಒಂದು ರೀತಿ ಹಾರ್ಟ್ ಥ್ರೋಬ್ ಆಗ್ಬಿಡ್ತಾರೆ. ಹ್ಯಾಂಡ್ಸಮ್ ಹಂಕ್ ಅಂತೇಳಿ ಹೆಸರನ್ನ ಪಡಿತಾರೆ ವಿಜಯ್ ದೇವರಕೊಂಡ. ಅದಾದ ನಂತರ ಬಹಳ ದೊಡ್ಡ ಸ್ಟಾರ್ಡಮ್ ಬರುತ್ತೆ. ಆದ್ರೆ ನೋಡಿ, ಸಿನಿಮಾ ರಂಗದಲ್ಲಿ ನಟರ ಟೈಪ್ ಕೆಟ್ಟಾಗ ಹೇಗೆ ಅದೃಷ್ಟ ಅನ್ನೋದು ಕೈ ಕೊಟ್ಟಾಗ ಹೇಗೆ ಸೋಲು ಬರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ನಟರು ಆಯ್ಕೆ ಮಾಡಿಕೊಳ್ಳುವಂತಹ ಪಾತ್ರಗಳು ಒಂದು ಯಶಸ್ಸು ಬಂದ ನಂತರ ಮುಂದೆ ಅದಾದ ನಂತರ ಇಡುವಂತಹ ಹೆಜ್ಜೆಗಳು ಬಹಳ ಮುಖ್ಯ ಆಗತ್ತೆ. ಎಲ್ಲೋ ಒಂದು ಕಡೆ ವಿಜಯ್ ದೇವರಕೊಂಡ ಅದನ್ನ ಅಷ್ಟಾಗಿ ಗಮನಿಸ್ಲಿಲ್ವಾ, ತಲೆ ಕೆಡಿಸ್ಕೊಳ್ಳಿಲ್ವಾ, ಬಂದ ಎಲ್ಲ ಸಿನಿಮಾಗಳನ್ನ ಒಪ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಆತನ ಅದೃಷ್ಟ ಮತ್ತೆ ಕೈ ಕೊಡುತ್ತೆ. ಅರ್ಜುನ್ ರೆಡ್ಡಿ, ಗೀತ ಗೋವಿಂದಂ 2 ಸಿನಿಮಾಗಳ ನಂತರ ವಿಜಯ್ ದೇವರಕೊಂಡ ನಟನೆಯ ಯಾವ ಸಿನಿಮಾ ಕೂಡ ಇಲ್ಲಿಯವರೆಗೂ, ಇತ್ತೀಚೆಗೆ ಬಂದಂತಹ ಕಿಂಗ್ಡಮ್ ಸಿನಿಮಾದವರೆಗೂ ಯಾವ ಸಿನಿಮಾ ಕೂಡ ಸಕ್ಸಸ್ ಆಗೋದಿಲ್ಲ. ಗೀತ ಗೋವಿಂದಂ ಆದ್ಮೇಲೆ ಸರಿಸುಮಾರು 9-10 ಸಿನಿಮಾಗಳಲ್ಲಿ ವಿಜಯ್ ದೇವರಕೊಂಡ ನಾಯಕನಾಗಿ ಅಭಿನಯಿಸಿದ್ದಾರೆ. ಅದು ಡಿಯರ್ ಕಾಮ್ರೇಡ್ ಇರಬಹುದು, ಲೈಗರ್ ಇರಬಹುದು, ಖುಷಿ ಇರಬಹುದು, ನೋಟಾ, ಟ್ಯಾಕ್ಸಿವಾಲಾ, ಫ್ಯಾಮಿಲಿ ಸ್ಟಾರ್, ಹೀಗೆ ಸಣ್ಣ ಬಜೆಟ್ನ ಸಿನಿಮಾಗಳು ಇದೆ. ಲೈಗರ್ ತರಹದ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕೂಡ ಇದೆ. ಕಿಂಗ್ಡಮ್ ತರದ ದೊಡ್ಡ ಸಿನಿಮಾ ಕೂಡ ಇದೆ. ಆದ್ರೆ ಯಾವ ಸಿನಿಮಾನು ವಿಜಯ್ ದೇವರಕೊಂಡಗೆ
ಅದೃಷ್ಟವನ್ನ ತಂದು ಕೊಡೋದಿಲ್ಲ, ಯಶಸ್ಸನ್ನ ತಂದು ಕೊಡೋದಿಲ್ಲ. ನಿರಂತರವಾಗಿ ಆತ ಮತ್ತೊಂದು ಸಕ್ಸಸ್ಗಾಗಿ ತನ್ನ ಶ್ರಮವನ್ನ ಹಾಕ್ತಾನೆ ಇದ್ದಾರೆ. ಆದ್ರೆ ವಿಜಯ್ ದೇವರಕೊಂಡ ಬಗ್ಗೆ ಒಂದು ವಿಷಯ ಬಹಳ ಇಷ್ಟ ಆಗೋದು, ಆತ ಯಶಸ್ಸನ್ನು ತಲೆಗೇರಿಸ್ಕೊಂಡವ್ರಲ್ಲ, ಅಥವಾ ಸೋಲನ್ನು ಕೂಡ ಅಷ್ಟು ತಲೆಗೆ ಹಚ್ಕೊಳ್ತಿಲ್ಲ, ಅವ್ರ ಮನಸ್ಸಿಗೆ ಹಚ್ಕೊಳ್ತಿಲ್ಲ. ನಿರಂತರವಾಗಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಮತ್ತು ಹೊಸ ಪಾತ್ರಕ್ಕೆ ತಮ್ಮನ್ನ ಒಡ್ಡಿಕೊಳ್ತಾ ಇದ್ದಾರೆ. ಅದು ಬಹಳ ಇಷ್ಟ ಆಗುವಂತಹ ಅಂಶ. ಒಂದು ನೇಮು ಫೇಮ್ ಬಂದ ತಕ್ಷಣ ಹೀರೋಗಳು ಏನ್ ಮಾಡ್ತಾರೆ, ಒಂದು ಹೀರೋ ಓರಿಯೆಂಟೆಡ್ ಮಾಸ್ ಸಿನಿಮಾಗಳು, ಹೀರೋ ಸೆಂಟ್ರಿಕ್ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ವಿಜಯ್ ದೇವರಕೊಂಡ ಅಂತಹ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಅದು ಅಪ್ರಿಷಿಯೇಟ್ ಮಾಡಬೇಕು. ಒಬ್ಬ ಕಲಾವಿದ ಈ ರೀತಿ ಹೊಸ ಹೊಸ ಪಾತ್ರಗಳನ್ನ ಮಾಡೋದಕ್ಕೆ ಇಷ್ಟಪಡೋದಿದೆಯಲ್ಲ, ಒಂದು ಹೆಸರು, ಒಂದು ಸ್ಟಾರ್ಡಮ್ಮು ಅಥವಾ ಒಂದು ಸಕ್ಸಸ್ ಬಂದ ಮೇಲೆ ಅದು ನಿಜಕ್ಕೂ ಅಪ್ರಿಷಿಯೇಟ್ ಮಾಡುವಂತಹ ವಿಚಾರ. ವಿಜಯ್ ದೇವರಕೊಂಡ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡೋಣ. ಆದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆ ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅವರು ಎಡವಿದ್ದಾರೆ ಅಂತ ನನಗನ್ಸುತ್ತೆ. ಈಗ ರಣಬಾಲಿ ಅನ್ನುವಂತಹ ಒಂದು ಸಿನಿಮಾವನ್ನ ಒಪ್ಕೊಂಡಿರೋದನ್ನ ನೋಡಿದಾಗಲೇ ಗೊತ್ತಾಗುತ್ತೆ ವಿಜಯ್ ದೇವರಕೊಂಡ ಮನಸ್ಥಿತಿ ಹೇಗಿದೆ ಮತ್ತು ಆತ ಒಬ್ಬ ನಟನಾಗಿ ಎಂತಹ ಪಾತ್ರಗಳಿಗೆ ಆತನ ಮನಸ್ಸು ತುಡಿತಾ ಇದೆ ಅನ್ನುವಂಥದ್ದು. ಇದೊಂದು ಐತಿಹಾಸಿಕ ಚಿತ್ರ. ಬ್ರಿಟಿಷರ ಕಾಲದಲ್ಲಿ, ಅಂದ್ರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಆಳ್ವಿಕೆ ಮಾಡ್ಲಿಕ್ಕೆ ಏನು ಬಂದ್ರು, 19ನೇ ಶತಮಾನದಲ್ಲಿ 1854ರಿಂದ 1878 ಒಳಗೆ ನಡೆಯುವಂತಹ ಕತೆ. ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಬ್ರಿಟಿಷರು ಮಾಡಿದಂತಹ ಕ್ರೌರ್ಯ, ದಬ್ಬಾಳಿಕೆ, ಆ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಂತಹ ಹಿಂಸೆ, ಅದೆಲ್ಲವನ್ನು ಆಧರಿಸಿ ಒಂದಷ್ಟು ನೈಜ ಘಟನೆಗಳನ್ನ ಆಧರಿಸಿ ಅದಕ್ಕೆ ಒಂದು ಸಿನಿಮ್ಯಾಟಿಕ್ ರೂಪವನ್ನು ಕೊಡುವಂತಹ ಪ್ರಯತ್ನ ಆಗ್ತಾ ಇದೆ. ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ವಿಜಯ್ ದೇವರಕೊಂಡ ಈ ಪಾತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ಗೆದ್ದಾಗಲೂ ಅವರು ಹೀರೋ ಸೆಂಟ್ರಿಕ್ ಸಿನಿಮಾಗಳಿಗೆ ಹೋಗ್ಲಿಲ್ಲ, ಸೋತಾಗ್ಲೂ ಕೂಡ ಆ ಕಡೆ ಗಮನ ಕೊಡದೆ ಕತೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದಾರಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಸೊ ರಣಬಾಲಿ ಸಿನಿಮಾ ಅವರ ಕರಿಯರ್ಗೆ ಒಂದು ಹೊಸ ಇಮೇಜ್ ಅನ್ನು ತಂದು ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಟೀಸರ್ ನೋಡಿದಾಗ, ಅವರ ಲುಕ್ ಅನ್ನು ನೋಡಿದಾಗ, ರಣಬಾಲಿ ಅನ್ನುವಂತಹ ಅವರ ಪಾತ್ರ ಏನಿದೆ, ಸೊ ಫ್ರೀಡಮ್ ಫೈಟರ್ ಪಾತ್ರವನ್ನ ಅವರು ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಅವರಿಗೆ ಒಂದು ಹೊಸ ಶೇಡನ್ನ, ಒಂದು ಸಕ್ಸಸ್ ಅನ್ನ ತಂದು ಕೊಡುತ್ತೆ ಅನ್ನುವಂತಹ ನಿರೀಕ್ಷೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇದೆ. ಸಿನಿಮಾ ರಿಲೀಸ್ ಆಗೋವರೆಗೂ ಏನು ಹೇಳಕ್ಕಾಗಲ್ಲ, ಸದ್ಯಕ್ಕೆ ಟೀಸರ್ ನೋಡಿದಾಗ ಹಾಗನ್ಸತ್ತೆ. ಸೊ ಅದರ ಜೊತೆಗೆ ಈ ಸಿನಿಮಾ ಮೂಲಕ ರಶ್ಮಿಕಾ ಮಂದಣ್ಣ 3ನೇ ಬಾರಿ ವಿಜಯ್ ದೇವರಕೊಂಡಗೆ ನಾಯಕಿ ಆಗ್ತಾ ಇದ್ದಾರೆ. ಸೊ ಗೀತಾ ಗೋವಿಂದಂ ಸಿನಿಮಾದಲ್ಲಿ ಈ ಜೋಡಿ ಒಟ್ಟಿಗೆ ಕಾಣಿಸ್ಕೊಂಡ್ರು. ವಿಜಯ್ ದೇವರಕೊಂಡ, ರಶ್ಮಿಕಾ ಇಬ್ಬರಿಗೂ ದೊಡ್ಡ ಯಶಸ್ಸನ್ನ ಆ ಸಿನಿಮಾ ತಂದು ಕೊಡ್ತು. ಅದೇ ಸಿನಿಮಾದಿಂದಲೇ ರಶ್ಮಿಕಾ ಮಂದಣ್ಣ ಒಬ್ಬ ದೊಡ್ಡ ನಟಿಯಾಗಿ ಬಾಲಿವುಡ್ ವರೆಗೂ ಬೆಳೆದು ನಿಂತರು. ಅವರ ಕರಿಯರ್ನಲ್ಲಿ 500 ಕೋಟಿ ಸಿನಿಮಾ, 1000 ಕೋಟಿ ಸಿನಿಮಾಗಳನ್ನೆಲ್ಲ ಕೊಟ್ಬಿಟ್ರು. ಪ್ಯಾರಲಲ್ಲಿ ವಿಜಯ್ ದೇವರಕೊಂಡ ಸಕ್ಸಸ್ಗೆ ಸರ್ಕಸ್ ಮಾಡ್ತಾನೆ ಇದ್ದಾರೆ, ಬಟ್ ಸಕ್ಸಸ್ ಸಿಕ್ಕಿಲ್ಲ. ಆದ್ರೂ ಕೂಡ ಅವರಿಬ್ಬರ ನಡುವೆ ಪ್ರೀತಿ ಇದೆ, ಇವರಿಬ್ರು ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ನಿರಂತರವಾಗಿ ಹರಿದಾಡ್ತಾನೆ ಇದೆ. ಆದ್ರೆ ವಿಜಯ್ ದೇವರಕೊಂಡ ಆಗ್ಲಿ ಅಥವಾ ರಶ್ಮಿಕಾ ಮಂದಣ್ಣ ಆಗ್ಲಿ ಇಲ್ಲಿಯವರೆಗೂ ಎಲ್ಲೂ ಕೂಡ ತಮ್ಮ ಮದುವೆ ವಿಚಾರವನ್ನ ಹೇಳ್ಕೊಂಡಿಲ್ಲ. ಅಂದ್ರೆ ಬಹಿರಂಗವಾಗಿ ಹೇಳಿಕೆಯನ್ನು ಅಥವಾ ಪೋಸ್ಟ್ಗಳನ್ನು ಹಾಕಿಲ್ಲ. ಆದ್ರೆ ಅವರಿಬ್ಬರನ್ನ ಫಾಲೋ ಮಾಡ್ತಾ ಇರುವಾಗ ಅವರ ಸ್ಟೇಟಸ್ಗಳು, ಅವರ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇರಬಹುದು, ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಬ್ರು ಮಾಡುವಂತಹ ಪೋಸ್ಟ್ಗಳು ತುಂಬಾ ಸಿಮಿಲರ್ ಪೋಸ್ಟ್ಗಳಿರುತ್ತೆ. ಒಂದೇ ಸ್ಥಳದಲ್ಲಿ ಇರುವ ಹಾಗೆ ಕಾಣಿಸುತ್ತೆ. ಒಟ್ಟಿಗೆ ಇರುವ ಫೋಟೋ ಹಾಕದೇ ಇದ್ರು ಕೂಡ ಅವರು ಇರುವಂತಹ ಸ್ಥಳಗಳು, ಒಂದೇ ಸಂದರ್ಭದಲ್ಲಿ ಅವರು ಮಾಡುವಂತಹ ಪೋಸ್ಟ್ಗಳು ಇಲ್ಲಿಯವರೆಗೂ ಅವರಿಬ್ಬರ ನಡುವೆ ಪ್ರೀತಿ ಇದೆ, ಅವರಿಬ್ಬರು ಲವರ್ಸ್ ಅಂತೇಳಿ ಒತ್ತಿ ಹೇಳ್ತಾ ಇದೆ. ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಸದ್ಯದಲ್ಲಿ ಅವರಿಬ್ಬರು ಮದುವೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವರ್ಷ ಕೆಲವೇ ತಿಂಗಳಲ್ಲಿ, 2-3 ತಿಂಗಳಲ್ಲಿ ಅವರ ಮದುವೆ ಆಗುತ್ತೆ ಅನ್ನುವಂತಹ ಸುದ್ದಿ ಇದೆ. ಅದರ ಮಧ್ಯದಲ್ಲೇ ರಣಬಾಲಿ ಅನ್ನುವಂತಹ ಸಿನಿಮಾ ಮೂಲಕ ಈ ಜೋಡಿ ಮತ್ತೆ 3ನೇ ಬಾರಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಜಯಮ್ಮ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ರಶ್ಮಿಕಾ ಮಂದಣ್ಣ ಬಹಳ ಕಡಿಮೆ ವರ್ಷದಲ್ಲಿ, 8-9 ವರ್ಷಗಳಲ್ಲಿ ಎಲ್ಲ ಪಾತ್ರಗಳನ್ನು ಮಾಡಿಬಿಟ್ರು. ಅದು ಗೀತಾ ಗೋವಿಂದಂ ಇಂದ ಹಿಡಿದು ಬಾಲಿವುಡ್ ನಲ್ಲಿ ಛಾವಾ ಸಿನಿಮಾದಲ್ಲಿ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ನ ಏನ್ ಮಾಡಿದ್ರು. ಅದಾದ ನಂತರ ಅನಿಮಲ್ ಸಿನಿಮಾದಲ್ಲಿ ತುಂಬಾ ಬೋಲ್ಡ್ ಆದಂತಹ ಪಾತ್ರವನ್ನ ಮಾಡಿದ್ರು. ಪುಷ್ಪ ಸಿನಿಮಾದಲ್ಲೂ ಒಂದು ರೀತಿ ಹಳ್ಳಿ ಹುಡುಗಿಯ ಪಾತ್ರವನ್ನ ಅಲ್ಲು ಅರ್ಜುನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು. ಸೊ ಬೇರೆ 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 ಪಾತ್ರಗಳು ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಂದು ಜಯಮ್ಮ ಅನ್ನುವಂತಹ ಪಾತ್ರ ವಿಭಿನ್ನವಾದಂತಹ ಪಾತ್ರ ಅವರಿಗೆ ಸಿಕ್ಕಿದೆ. ಮತ್ತೊಮ್ಮೆ ವಿಜಯ್ ದೇವರಕೊಂಡ ಜೊತೆ ಅವರು ಸ್ಕ್ರೀನ್ ಶೇರ್ ಮಾಡುವಂತಹ ಅವಕಾಶ. ವಿಜಯ್ ದೇವರಕೊಂಡಗೆ ರಣಬಾಲಿ ಅನ್ನುವಂತಹ ಸಿನಿಮಾ ಮೂಲಕ ಒಂದು ದೊಡ್ಡ ಬ್ರೇಕ್ ಸಿಗ್ಲಿ. ಒಬ್ಬ ಪ್ರತಿಭಾನ್ವಿತ ನಟ, ಆತ ನಿಜಕ್ಕೂ ಪ್ರತಿಭೆ ಇದೆ, ಆದ್ರೆ ಅದನ್ನ ಸಮರ್ಥವಾಗಿ ಆತ ಬಳಸ್ಕೊಂಡಾಗ, ಒಳ್ಳೆಯ ಪಾತ್ರಗಳು, ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಆತನಿಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು. ರಣಬಾಲಿಯ ಮೂಲಕ ಆತ ಒಂದು ಬಿಗ್ ಕಂಬ್ಯಾಕ್ ಮಾಡಲಿ ಅಂತಲೇ ಎಲ್ಲರೂ ಕೂಡ
ಕಾಯ್ತಾ ಇದ್ದಾರೆ. ಸೊ ಟೀಸರ್ ನೋಡಿದಾಗ ಎಲ್ಲ ಒಂದ್ ಕಡೆ ಇದೊಂದು ಒಳ್ಳೆಯ ಸಿನಿಮಾ, ಅವ್ರ ಇಬ್ಬರ ಕೆರಿಯರ್ಗೂ ಕೂಡ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಅವರ ಮದುವೆ ಸುದ್ದಿ ಕೂಡ ಹರಿದಾಡ್ತಿರೋದ್ರಿಂದ ನೋಡೋಣ ಇವರಿಬ್ಬರ ಮದುವೆ ವಿಚಾರ ಏನ್ ಬರುತ್ತೆ ಅನ್ನುವಂಥದ್ದು. ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ಇವರಿಬ್ಬರ ಮಧ್ಯೆ ಇರೋದ್ರಿಂದ ಈ ಸಿನಿಮಾದಲ್ಲಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ರಣಬಾಲಿ ಟೀಸರ್ನ ನೀವಿನ್ನೂ ನೋಡಿಲ್ಲ ಅಂದರೆ ನೋಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.